ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಕ್ರಿಯೇಟರ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ನಮ್ಮೊಂದು ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಜನರಿಗೆ ಇನ್ನೂವರೆಗೂ ಅವರೊಂದು ಯೂಟ್ಯೂಬ್ ಪೇಮೆಂಟ್ ಅನ್ನೋದು ಬಂದಿಲ್ಲ, ರಿಸೀವ್ ಆಗಿಲ್ಲ. ನನಗೊಬ್ಬರಿಗೆ ಬೆಳಗ್ಗೆ ನನಗೊಬ್ಬರಿಗೆ ಇನ್ಸ್ಟಾದಲ್ಲಿ ಒಂದು ಫೋಟೋ ಕಳಿಸಿದ್ರು. ಅವರೊಂದು ಗೂಗಲ್ ಆಡ್ಸೆನ್ಸಲ್ಲಿ ಬಂದ್ಬಿಟ್ಟು ಎಷ್ಟು ಡಾಲರ್ ಆಗಿದೆ ನನಗೆ ಸೈಡ್ ಆಗ್ತಾ ಇರುತ್ತೆ ನೋಡ್ಬೋದು, $152 ಆಗಿದೆ. ಆದರೆ ಬಟ್ ಅವರಿಗೆ ಇನ್ನೂವರೆಗೂ ಪೇಮೆಂಟ್ ಅನ್ನೋದು ರಿಸೀವ್ ಆಗಿಲ್ಲ. ಅವ್ರಿಗೆ ಅಷ್ಟೇ ಅಲ್ಲ, ತುಂಬ ಜನರಿಗೆ ಈ ರೀತಿ ಒಂದು ಪ್ರಾಬ್ಲಮ್ ಆಗಿದೆ ನ್ಯೂ ಯೂಟ್ಯೂಬರ್ಸ್ಗೆಲ್ಲರೂ ಕೂಡ. ಯಾಕಂದ್ರೆ ಅವ್ರನ್ನೊಂದು ಪೇಮೆಂಟ್ ಅನ್ನೋದು ಬಂದು ರಿಸೀವ್ ಆಗಿಲ್ಲ. ಅಂದರೆ ಡಾಲರ್ ಆಗಿದೆ, $100 ಜಾಸ್ತಿನೇ ಜಾಸ್ತಿನೇ ಇದೆ. ಆದರೆ ಬಟ್ ಅವರಿಗೆ ಪೇಮೆಂಟ್ ಅನ್ನೋದು ಬಂದು ಇನ್ನೂವರೆಗೂ ರಿಸೀವ್ ಆಗಿಲ್ಲ. ಆದರೆ ಬಟ್ ಅದು ಯಾವ ಒಂದು ಕಾರಣಕ್ಕೋಸ್ಕರ ಏನೋದು ತುಂಬ ಸಿಂಪಲ್. ಅವರೊಂದು AdSense ಅಕೌಂಟ್ ನಾನು ಚೆಕ್ ಮಾಡಿದಾಗ ತಕ್ಷಣ ಅವರೊಂದು AdSense ಅಕೌಂಟಲ್ಲಿ ಒಂದು ಇಶ್ಯೂ ಇದೆ. ಆ ಇಶ್ಯೂ ಒಂದು ಕ್ಲಿಯರ್ ಆಗೋ ತಕ್ಕ ಅದು ಆ ಇಶ್ಯೂ ಅವರಿಗೆ ಗೊತ್ತಿಲ್ಲ ಆ್ಯಕ್ಚುಲಿ ಉಂಟು. ಆ ಒಂದು ಇಶ್ಯೂ ಕ್ಲಿಯರ್ ಆಗೋವರಿಗೆ ಅವರೊಂದು ಯೂಟ್ಯೂಬ್ ಪೇಮೆಂಟ್ ಅನ್ನೋದು ಗೂಗಲ್ AdSenseನಿಂದ ಆಗಲ್ಲ. ಅದು ಯಾವ ರೀತಿ ಏನು ಇಶ್ಯೂ ಎಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ರತಿಯೊಬ್ಬರಿಗೆ ತುಂಬ ಇಂಪಾರ್ಟೆಂಟ್ ಇದು. ನಿಮಗೂ ಕೂಡ ಈ ಒಂದು ಇಶ್ಯೂ ಆಗಿರುತ್ತೆ. ಅದು ಯಾವ ಒಂದು ಇಶ್ಯೂ ಇದನ್ನ ಯಾವ ರೀತಿ ಫಿಕ್ಸ್ ಮಾಡ್ಕೊಳ್ಳೋ ಏನು ಎಲ್ಲ ನನಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಇತ್ತು. ಇವತ್ತು ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ಲಾಸ್ ಮಾಡ್ತಾರೆ ಪ್ಲೀಸ್ ಗರ್ಲ್ಸ್ ಅಂಡ್ ಬಾಯ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಟನ್ ಕ್ಲಿಕ್ ಮಾಡಿದೆ. ಇವತ್ತು ನಾವು ಸ್ಟಾರ್ಟ್ನ ಬನ್ನಿ. ಮೊದಲೇ ಬಂದ್ಬಿಟ್ಟು ಅವರೊಂದು ಯೂಟ್ಯೂಬ್ AdSense ಗೂಗಲ್ AdSense ಪೇಮೆಂಟ್ ಬಂದ್ಬಿಟ್ಟು ಎಷ್ಟಪ್ಪ ಅಂದ್ರೆ ತುಂಬ ಸಿಂಪಲು, $152 ಆಗಿದೆ. ಆದರೆ ಬಟ್ ಅವ್ರಿಗೆ ಪೇಮೆಂಟ್ ಆಗಿಲ್ಲ. ಗೂಗಲ್ AdSenseಲ್ಲಿ ಇದೆ, ಆದರೆ ಬಟ್ ಅದು ಅಪ್ಡೇಟ್ ಆಗಿಲ್ಲ. ಅಂದರೆ ಪೇಮೆಂಟ್ ಅವರು ಗೂಗಲ್ AdSenseದವರು ಬ್ಯಾಂಕಿಗೆ ರಿಸೀವ್ ಮಾಡಿಲ್ಲ. ಆದರೆ ಬಟ್ ಗೂಗಲ್ AdSenseನಿಂದ ನಮಗೆ ಪೇಮೆಂಟ್ ಆಗಬೇಕಾದ್ರೆ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ 4 ಸ್ಟೆಪ್ ಇದೆ. ಈ 4 ಸ್ಟೆಪ್ ಕಂಪ್ಲೀಟ್ ಆದಾಗ ಮಾತ್ರ ನಮಗೆ ಗೂಗಲ್ AdSenseನಿಂದ ಪೇಮೆಂಟ್ ಬರುತ್ತೆ. ಅದು ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ತುಂಬ ಸಿಂಪಲ್. ನಮ್ಮೊಂದು ಗೂಗಲ್ AdSense ಐಡೆಂಟಿಟಿ ವೆರಿಫಿಕೇಶನ್ ಅಂತ ನಡೀತದೆ. ಅಂದರೆ ಐಡೆಂಟಿಟಿ ವೆರಿಫಿಕೇಶನ್ ಅಂದರೆ ನಾವು ಪ್ಯಾನ್ ಕಾರ್ಡ್ ಮೂಲಕ ನಾವು ಗೂಗಲ್ AdSenseಲ್ಲಿ ಐಡೆಂಟಿಟಿ ವೆರಿಫಿಕೇಶನ್ ಮಾಡ್ಬೇಕು. ಮತ್ತು ಅದ್ರ ಜೊತೆ ಸೆಕೆಂಡ್ ಬಂದ್ಬಿಟ್ಟು ಅಡ್ರೆಸ್ ವೆರಿಫಿಕೇಶನ್ ಅಂದರೆ ಯಾವ ರೀತಿ ಅಂದರೆ ನಮಗೆ ಒಂದು ಗೂಗಲ್ AdSenseನಿಂದ ಒಂದು ಏನು ಬರುತ್ತೆ, ಲೆಟರ್ ಬರುತ್ತೆ, 6 ಡಿಜಿಟ್ ಇಂದ ಒಂದು ಲೆಟರ್ ಬರುತ್ತೆ. ಅದು ಅಡ್ರೆಸ್ ವೆರಿಫಿಕೇಶನ್ ಅಂತ ಬರುತ್ತೆ. ಇದು ನಿಮ್ಗೆಲ್ಲರೂ ಕೂಡ ಗೊತ್ತಿರಲೇಬೇಕು, ನಿಮ್ಗೆಲ್ಲರೂ ಕೂಡ ಬರುತ್ತೆ, ನಿಮಗೂ ಕೂಡ ಬಂದಿರುತ್ತೆ. ಇವೆರಡು ಕೂಡ ಅವರು ಈಗಾಗಲೇ ಅವ್ರಿಗೆ ಪೇಮೆಂಟ್ ಬಂದಿಲ್ಲ. ಅವರು ಇವೆರಡು ನಾನು ಚೆಕ್ ಮಾಡಿದೆ, ಇವೆರಡು ಕೂಡ ಅವರಲ್ಲಿ ವೆರಿಫಿಕೇಶನ್ ಆಗಿದೆ, ಡನ್ ಆಗಿದೆ, ಕಂಪ್ಲೀಟ್ ಆಗಿದೆ. ಆದರೆ ಬಟ್ ಮತ್ತೊಂದು ಇದೆ, ಏನಪ್ಪ ಅಂದ್ರೆ ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡೋದು. ಇದು 3ನೇ ರೂಲ್ಸ್. ಅಂದರೆ ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡ್ಕೊಳ್ಬೇಕು. ಅವರು ಕೂಡ ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡಿದ್ದಾರೆ, ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡಿದ್ದಾರೆ, ಎಲ್ಲ ಏನು ಪ್ರಾಬ್ಲಮ್ ಇಲ್ಲ. ಜಸ್ಟ್ ಬ್ಯಾಂಕ್ ಅಕೌಂಟ್ ಅನ್ನೋದು ಆ್ಯಡ್ ಮಾಡಿದ್ದಾರೆ. ಆದರೆ ಬಟ್ ಅವರಿಗೆ ಪೇಮೆಂಟ್ ಅನ್ನೋದು ರಿಸೀವ್ ಆಗಿಲ್ಲ. ಯಾವ ಒಂದು ಕಾರಣಕ್ಕೋಸ್ಕರಪ್ಪ ಅಂದರೆ ತುಂಬ ಸಿಂಪಲು. ಇದರಲ್ಲಿ 3 ಕಂಪ್ಲೀಟ್ ಆಯಿತು. ಒಂದು ಬ್ಯಾಂಕ್ ಅಕೌಂಟ್, ಒಂದು ಗೂಗಲ್ AdSense ಅಡ್ರೆಸ್ ವೆರಿಫಿಕೇಶನ್, ಒಂದು ಪಿನ್ ವೆರಿಫಿಕೇಶನ್ ಕಂಪ್ಲೀಟ್ ಆಗಿದೆ. ಆದರೆ ಬಟ್ ಒಂದು ಗೂಗಲ್ AdSenseಲ್ಲಿ ಮತ್ತೊಂದು ಸ್ಟೆಪ್ ಮರ್ತಿದ್ದಾರೆ. ಅದು ಏರರ್ ಅಂತ ಬರ್ತದೆ. ಗೂಗಲ್ AdSenseಲ್ಲಿ ಮೇಲ್ಗಡೆನೇ ತೋರಿಸ್ತಾ ಇದೆ. ಏನಪ್ಪ ಅಂದರೆ ತುಂಬ ಸಿಂಪಲ್ ನಾನು ತೋರಿಸ್ತೇನೆ ನೋಡಿ. ಆಕ್ಷನ್ ರಿಕ್ವೈರ್ಡ್ ದೇರ್ಸ್ ಸಮಥಿಂಗ್ ಟು ಚೆಕ್ ಇನ್ ಯುವರ್ AdSense ಫಾರ್ ಯೂಟ್ಯೂಬ್ ಪೇಮೆಂಟ್ ಅಕೌಂಟ್ ಅಂತ ಬಂದ್ಬಿಟ್ಟು ಇದೇನಪ್ಪ ಅನ್ಬೇಕಾರೆ ಅವರೊಂದು ಗೂಗಲ್ AdSenseಲ್ಲಿ ಅವ್ರು ಏನು ಮಾಡಿದ್ದಾರೆ ಅಂದರೆ ಅವರು ಟ್ಯಾಕ್ಸ್ ಫಾರ್ಮನ್ನು ಫಿಲಪ್ ಮಾಡಿಲ್ಲ. ಅಂದರೆ US ಟ್ಯಾಕ್ಸ್ ಫಾರ್ಮ್ ಅನ್ನೋದು ಫಿಲಪ್ ಮಾಡಿಲ್ಲ ಅವರು. ಆ ಒಂದು ಕಾರಣಕ್ಕೋಸ್ಕರ ಅವರೊಂದು ಏನು ಪೇಮೆಂಟ್ ಇದೆಯಲ್ಲ ಆ ಪೇಮೆಂಟು ಅವರು ಈ ಗೂಗಲ್ AdSenseದವರು ಬ್ಯಾಂಕಿಗೆ ರಿಸೀವ್ ಮಾಡಿಲ್ಲ. ಅದಕ್ಕೋಸ್ಕರ ಅದನ್ನು ದಯವಿಟ್ಟು ನೀವು ಕೂಡ ಯಾರಾದರೂ ಮರ್ತಿರ್ತಾರ, ಗೊತ್ತಾಗಲ್ಲ. ಅದು ಪ್ರತಿಯೊಬ್ಬರಿಗೆ ಹೇಳ್ತಾನೆ, ನೀವು ಎಲ್ಲರೂ ಕೂಡ ಗೂಗಲ್ AdSense ಏನಿದೆಯಲ್ಲ ಅದು ಟ್ಯಾಕ್ಸ್ ಫಾರ್ಮ್ ಮಾಡೋದು ಫಿಲಪ್ ಮಾಡ್ಕೊಳ್ಬೇಕು. ನಾನು ಕೂಡ ಫಿಲಪ್ ಮಾಡೋದು ತುಂಬ ಸಿಂಪಲ್. ಅದನ್ನು ಫಿಲಪ್ ಮಾಡೋದು ಯಾವ ರೀತಿ ಗೊತ್ತಿಲ್ಲ, ಅದ್ರ ಬಗ್ಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿದ್ರೆ ಆ ವಿಡಿಯೋ ಈ ಕಡೆಯಲ್ಲೇ ಹಾಕ್ತೀನಿ, ಇಲ್ಲಾಂದರೆ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ. ಆ ಒಂದು ವಿಡಿಯೋ ನೋಡ್ಕೊಂಡು ನೀವು ಆರಾಮಾಗಿ ಈಸಿ ನೀವು ನಿಮ್ಮೊಂದು ಏನು ಪ್ಯಾನ್ ಕಾರ್ಡ್ ಇದ್ರೆ ಸಾಕು, ಆಟೋಮೆಟಿಕ್ ನೀವು ನಿಮ್ಮ ಟ್ಯಾಕ್ಸ್ ಫಾರ್ಮ್ ನೀವು ಫಿಲಪ್ ಮಾಡ್ಕೊಳ್ಬೋದು. ಎಷ್ಟು 15% ಅಂತ ಅವ್ರು ಕಟ್ ಆಗುತ್ತೆ. ಈಗ ಬೇರೆ ಕಂಟ್ರಿಯಿಂದ ನಮಗೆ ದುಡ್ಡು ಬಂದರೆ ಅದರಲ್ಲಿ ಇಷ್ಟು % ಕಟ್ ಮಾಡ್ಕೊಂಡು ಅವರು ಡಾಲರ್ ಮೂಲಕ ಕೊಡ್ತಾರೆ. ಆದರೆ ಬಟ್ ನೀವು ಏನಾದರೂ ನೀವು ಟ್ಯಾಕ್ಸ್ ಫಾರ್ಮ್ ಅಂದರೆ US ಟ್ಯಾಕ್ಸ್ ಫಾರ್ಮ್ ನೀವು ಫಿಲಪ್ ಮಾಡಲಿಲ್ಲ ಅಂದರೆ ನಿಮಗೆ ಅಂದರೆ ಗೂಗಲ್ AdSenseನಿಂದ ನಿಮಗೆ ಪೇಮೆಂಟ್ ಆಗಲ್ಲ. ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ಅವರಿಗೆ ಪೇಮೆಂಟ್ ಆಗಲ್ದ ಕಾರಣ ಪ್ರಾಬ್ಲಮ್ ಏನಪ್ಪ ರೀಸನ್ ಅಂದರೆ ಇದೇ ಒಂದು. ಅದಕ್ಕೋಸ್ಕರ ಅವ್ರು ಹೇಳಿದ್ದೀನಿ, ಅವರು ಕೂಡ ಫಿಲಪ್ ಮಾಡಿದ್ದಾರೆ. ನೀವು ಕೂಡ ಪ್ರತಿಯೊಬ್ಬರು ಕೂಡ ಫಿಲಪ್ ಮಾಡ್ಕೊಳ್ಳಿ. ತುಂಬ ಜನರಿಗೆ ಇದೇ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಗೂಗಲ್ AdSenseನಿಂದ ಪೇಮೆಂಟ್ ಯಾಕೆ ಬಂದಿಲ್ಲ, ಏನು ಬಂದಿಲ್ಲ ಅಂತ ತುಂಬ ಭಯಪಟ್ಟಿದ್ದಾರೆ. ತುಂಬ ಜನ ಹೋಗಿ ತುಂಬ ಜನ ಹೋಗಿ ಏನು ಮಾಡ್ತಾರೆ, ಬ್ಯಾಂಕಿಗೆ ಹೋಗಿ ಅಲ್ಲಿ ನಿಂತು ಬಿಡ್ತಾರೆ. ಏನಂತ, ಸರ್ ನನಗೆ ಯೂಟ್ಯೂಬ್ನಿಂದ ಪೇಮೆಂಟ್ ಆಗೋದಿತ್ತು, ಆದರೆ ಬಟ್ ಪೇಮೆಂಟ್ ಆಗಿಲ್ಲ. ಆದರೆ ಬಟ್ ಅಲ್ಲಿ ಗೂಗಲ್ AdSenseದವರು ಅವರು ಬ್ಯಾಂಕಿಗೆ ರಿಸೀವ್ ಮಾಡಿಲ್ಲ. ಆದರೆ ಬಟ್ ಪೇಮೆಂಟ್ ಹೆಂಗೆ ಆಗುತ್ತೆ, ಆದರೆ ಬಟ್ ರಿಸೀವ್ ಮಾಡ್ಬೇಕಾರೆ ಇದೆಲ್ಲ ಚೆಕ್ ಮಾಡ್ಕೊಳ್ಬೇಕು. ವೆರಿಫಿಕೇಶನ್ ಆಗಿದೆ ಇಲ್ವಾ, ಪಿನ್ ಅಂದರೆ ಅಡ್ರೆಸ್ ವೆರಿಫಿಕೇಶನ್ ಆಗಿದೆಯಲ್ಲ, ಐಡೆಂಟಿ ವೆರಿಫಿಕೇಶನ್ ಕಂಪ್ಲೀಟ್ ಆಗಿದೆ ಇಲ್ವಾ, ಬ್ಯಾಂಕ್ ಅಕೌಂಟ್ ಹಾಕಿದ್ವಿ ಇಲ್ವಾ, ಮತ್ತು ಅದಕ್ಕಿಂತ ಮೇನ್ ಇಂಪಾರ್ಟೆಂಟ್ US ಟ್ಯಾಕ್ಸ್ ಫಾರ್ಮ್ ನಾವು ಫಿಲಪ್ ಮಾಡಿದ್ವಾ ಇಲ್ವಾ, ಅದು ಮೇನ್ ಇಂಪಾರ್ಟೆಂಟ್ ಚೆಕ್ ಮಾಡ್ಕೊಂಡು ಫಿಲಪ್ ಮಾಡಿ ಅಂದರೆ ಮಾಡ್ಕೊಳ್ಬೇಕು. ಹೊಸ ನೀವು ಯೂಟ್ಯೂಬರ್ಸ್ ಇದ್ದರೆ ಯಾರ್ದು ಕೂಡ ಮಾಡಿರೋದಿಲ್ಲ, ನೀವೇ ಮಾಡ್ಬೇಕನ್ನೋ, ಇನ್ನೊಬ್ರು ಯಾರು ಕೂಡ ಮಾಡಲ್ಲ, ಮಾಡ್ಕೊಳ್ಳಿ. ತುಂಬ ಸಿಂಪಲ್. ಆದರೆ ಬಟ್ ಈ ಪೇಮೆಂಟ್ ಅನ್ನೋದು ಯಾವ ರೀತಿ ಅನ್ಬೇಕಾದ್ರೆ ನಿಮ್ಮ ಪ್ರತಿ ತಿಂಗಳಿಗೆ $100 ಕಂಪ್ಲೀಟ್ ಆದಾಗ ಮಾತ್ರ ನಿಮ್ಗೆ ಗೂಗಲ್ AdSenseನಿಂದ ಡೈರೆಕ್ಟ್ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ. ಅದು ಯಾವ ರೀತಿ ಅಂದರೆ ಜಸ್ಟ್ $100 ಕಂಪ್ಲೀಟ್ ಆದರೆ ಅಂದರೆ $100 ಕಂಪ್ಲೀಟ್ ಆದರೆ ಏನಾಗುತ್ತೆ, ಡೈರೆಕ್ಟಾಗಿ ಯೂಟ್ಯೂಬ್ದವರು ಏನು ಅಂದರೆ ಗೂಗಲ್ AdSense ಯೂಟ್ಯೂಬ್ನಿಂದ ಅಂದರೆ ಯಾವ ರೀತಿ ಅಂದರೆ ಯೂಟ್ಯೂಬ್ನಿಂದ ಪೇಮೆಂಟು ಗೂಗಲ್ AdSense ಬರುತ್ತೆ. ಗೂಗಲ್ AdSenseನಿಂದ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ, ಡೈರೆಕ್ಟಾಗಿ ಯೂಟ್ಯೂಬ್ನಿಂದ ಬರಲ್ಲ. ತುಂಬ ಜನ ಯೂಟ್ಯೂಬ್ನಿಂದ ಬರುತ್ತೆ ಅಂತ ತಿಳಿತಾರೆ, ಆ ರೀತಿ
ಬರಲ್ಲ. ಆದ್ರೆ ಒಟ್ಟು ಈ ಗೂಗಲ್ ಆ್ಯಡ್ಸೆನ್ಸ್ದವರು ನಿಮಗೆ ಪೇಮೆಂಟ್ ಸೆಂಡ್ ಮಾಡ್ತಾರೆ ಅಂದ್ರೆ ಯಾವಾಗ ಸೆಂಡ್ ಮಾಡ್ತಾರೆ ಬೇಕಾದ್ರೆ ಪ್ರತಿ ತಿಂಗಳು 21ನೇ ತಾರೀಕು ಗೂಗಲ್ ಆ್ಯಡ್ಸೆನ್ಸಿಂದ ನಿಮಗೆ ಬ್ಯಾಂಕ್ ಅಕೌಂಟಿಗೆ ಸೆಂಡ್ ಮಾಡ್ತಾರೆ. ಆದ್ರೆ ಬಟ್ ಯಾವ ರೀತಿ ಸೆಂಡ್ ಮಾಡ್ತಾರೆ, $100 ಕಂಪ್ಲೀಟ್ ಆದರೆ ಮಾತ್ರ ಸೆಂಡ್ ಮಾಡ್ತಾರೆ. ಅಂದರೆ $100 ಕಂಪ್ಲೀಟ್ ಆದರೆ ಮಾತ್ರ ಸೆಂಡ್ ಮಾಡ್ತಾರೆ. ಆದ್ರೆ ಬಟ್ $100 ಕಂಪ್ಲೀಟ್ ಆಗಲಿ ಅಂದರೆ ಯಾವುದೇ ರೀತಿ ಸೆಂಡ್ ಮಾಡಲ್ಲ. ಬೇಕಾದ್ರೆ ನಿಮಗೆ ಅವರು ಪೇಮೆಂಟ್ ರಿಸೀವ್ ಮಾಡಿದ ತಕ್ಷಣ ನಿಮ್ಗೆ ತೋರಿಸ್ತೈತೆ ನೋಡಿ ಸರ್, ಈ ರೀತಿ ನಿಮ್ಗೆ ಬರ್ತೀವಿ ನೋಡಿ, ಚೆಕ್ ಯುವರ್ ಪೇಮೆಂಟ್ ರಿಸೀವ್ಡ್ ಅಂತ, ಅಂದರೆ ಪೇಮೆಂಟ್ ನಾವು ಕಳಿಸಿದ್ವಿ ಅಂತ ಮೇಲ್ ಕಳಿಸ್ತಾರೆ ಗೂಗಲ್ ಆ್ಯಡ್ಸೆನ್ಸ್ದವರು. ಆವಾಗ ನಿಮ್ಮ ಬ್ಯಾಂಕಿಗೆ ಅಂದರೆ ಬ್ಯಾಂಕಿಗೆ ಬರಬೇಕು 2-3 ದಿನಗಳ ಟೈಮ್ ತೊಗೊಳ್ತಾ ಆಟೋಮೆಟಿಕ್ ನಿಮ್ಮ ಒಂದು ಬ್ಯಾಂಕಿಗೆ ಬಂದುಬಿಡುತ್ತೆ. ಏನೇ ಒಂದು ಪ್ರಾಬ್ಲಮ್ ಅವಾಗ ಆ ರೀತಿ ಅಂದರೆ ರಿಸೀವ್ಡ್ ಪೇಮೆಂಟ್ ಅಂತ ಮೇಲ್ ಬಂದರೆ ಅದು ಪ್ರಾಬ್ಲಮ್ ಅವತ್ತು ಗೂಗಲ್ ಆ್ಯಡ್ಸೆನ್ಸ್ದವ್ರದಲ್ಲ, ಈ ಬ್ಯಾಂಕಿನವ್ರ ಪ್ರಾಬ್ಲಮ್ ಇರುತ್ತೆ. ಅವಾಗ ನೀವು ಬ್ಯಾಂಕಿಗೆ ವಿಸಿಟ್ ಮಾಡಿ ಏನಂತ ಪ್ರಾಬ್ಲಮ್ ತಿಳ್ಕೊಂಡು ನೀವು ಪೇಮೆಂಟ್ ಆಗುತ್ತೆ. ಒಮ್ಮೆ ಪೇಮೆಂಟ್ ಆದರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಇನ್ನೂ ಜಸ್ಟ್ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿ, ನಾವು ಪಾಪ ಅವ್ರ ಪ್ರಾಬ್ಲಮ್ ಇತ್ತು, ತುಂಬ ಜನ ಅಂದರೆ ಮೆಸೇಜ್ ಮಾಡಿದ್ರು ಪಾಪ, ನಾನು ನೋಡಿದೆ ಸಾರಿ ಲೇಟಾಗಿ ವೀಡಿಯೋ ಮಾಡಿದೆ, ಅದು ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಎಲ್ಲ ನಿಮ್ಗೆ ಗೊತ್ತಾಗಲಿ ಅಂತ ಇವತ್ತು ಮುಗಿಸ್ತು. ಪ್ರೀತಿ ಕೂಡ ಚೇಂಜ್ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.